ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಮಕ್ಕಳೆಲ್ಲ ಇವಾಗ ಬಂದರು. ಅವರು ಇವತ್ತು ಟೀಚರ್ಸ್ ಡೇ ಇದೆಯಲ್ಲ, ಅದಕ್ಕೋಸ್ಕರ ಇವಾಗ ಬಂದಿದ್ದಾರೆ. ನೋಡಿ, ತೋರಿಸ್ತೀನಿ ಒಂದು ನಿಮಿಷ. ನೋಡಿ, ಐಸ್ ಕ್ರೀಮ್ ತಿಂತಾ ಇದ್ದಾರೆ ಇಬ್ರು. ಇದಕ್ಕೆ ಅಮ್ಮ ತೋರಿಸಿ, ಯಾವ ಐಸ್ ಕ್ರೀಮ್ ಅದು? ಬಟರ್ ಸ್ಕಾಚ್ ಅಂತೆ ಇವಂದು. ನೀನು ತಿನ್ನು, ಮುಂದ್ಗಡೆ ಹೆಂಗಿದೆ ನೋಡ್ತೀನಿ. ಕಚ್ಚಬೇಕು ಅದನ್ನ. ಚಾಕ್ಲೇಟ್ ಫ್ಲೇವರ್ ಇವಂದು, ಅವಳದು ಬಟರ್ ಸ್ಕಾಚ್. ಸರಿ, ಬಂದ್ಬಿಟ್ಟು ಫ್ರೆಶ್ ಅಪ್ ಎಲ್ಲ ಆಗಿ ಕುತ್ಕೊಂಡ್ಬಿಟ್ಟು ಟಿ ವಿ ನೋಡ್ತಾ ಇದ್ದಾರೆ. ನೆನ್ನೆ ಬುಧವಾರ ಅಲ್ವಾ, ಇಷ್ಟೊಂದು ದಿವಸ ಆಗಿದ್ದು ನಾನ್ ವೆಜ್ ಮಾಡಿಬಿಟ್ಟು ಮಾಡೇ ಇರಲಿಲ್ಲ. ಅದಕ್ಕೆ ನೆನ್ನೆ ನಾನ್ ವೆಜ್ ಮಾಡಿದ್ದೆ. ಇದು ಮಟನ್ ಮಾಡಿದ್ದೆ. ಮಟನ್ ಸಾಂಬಾರು ಮಾಡಿಬಿಟ್ಟು ಮುದ್ದೆ ಅನ್ನ ಎಲ್ಲ ಮಾಡಿದ್ದು. ಸಾಂಬಾರಿತ್ತು, ಅದಕ್ಕೆ ಒಂಚೂರು ರೊಟ್ಟಿ ಹಾಕ್ಬಿಟ್ಟು ತಿಂದ್ಬಿಟ್ಟು ಇವಾಗ ಒಂಚೂರು ಏನಾರ ಮಾಡ್ಕೊತೀನಿ ಮಧ್ಯಾಹ್ನ. ಇವಾಗ ಬೇಗ ಬಂದುಬಿಟ್ರಲ್ಲ, 12:30 ಆಗಿದೆ. 12 ಗಂಟೆಗೆ ಬಿಟ್ಟಿದೆ. ನಾಳೆ ಇನ್ನೇನೋ ಓಣಮ್ಮ ಇದೆ, ಅದಕ್ಕೆ ರಜೆ ಇದೆಯಲ್ಲ. ಇನ್ನು ಸ್ಯಾಟರ್ಡೆ ಮತ್ತೆ ಎಕ್ಸಾಮ್ ಇದೆ. ಇನ್ನು ಎಕ್ಸಾಮ್ಸ್ ಎಲ್ಲ ಸ್ಟಾರ್ಟ್ ಊರಲ್ಲೆಲ್ಲ. ಇನ್ನು ಮತ್ತೆ ಬೇರೆ ಇದು ಬರ್ತಾ ಇದೆ ನನಗೆ, ಅಮಾವಾಸ್ಯೆ ಬೇರೆ ಬರ್ತಾ ಇದೆ. ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇದ್ರ ದಿವಸ. ಏನಪ್ಪ, ವರಲಕ್ಷ್ಮಿ ಹಬ್ಬದ ದಿವಸ ಎಲ್ಲ ಫುಲ್ಲು ಕ್ಲೀನ್ ಮಾಡಿದ್ದೀನಿ. ಏನು ಕ್ಲೀನ್ ಮಾಡೋದೇನಿಲ್ಲ. ಇನ್ನು ನನ್ನ ಪೀರಿಯಡ್ ಎಲ್ಲ ಮುಗಿದೋಗಿದೆಯಲ್ಲ, ಇನ್ನು ಮತ್ತೆ ಸರಿ ಮೇಲೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಚಕ್ಲಿ ಮಾಡಬೇಕು, ಗರ್ಜಕ್ಕೆ ಎಲ್ಲ ಮಾಡ್ಕೋಬೇಕು. ಒಂದನ್ನೇ ಮಾಡ್ಕೊತೀನಿ. ಸ್ವಲ್ಪ ಅಕ್ಕಿನ ತೊಳೆದು ಒಣಗಾಕ್ತೀನಿ. ಸ್ವಲ್ಪ ತೊಳೆದು ಒಣಗಾಕಬೇಕು ಅಂದ್ಕೊಂಡಿದ್ದೀನಿ. ನೋಡಬೇಕು ಇವಾಗ. ಎಷ್ಟು ಮೋಡ ಗೊತ್ತಾ ನೋಡಿ. ಫುಲ್ಲು ಮೋಡ, ಒಂಥರ ಬಿಸಿಲು ಇಲ್ಲ. ಈ ಕಡೆ ಎಲ್ಲದೂ ಸ್ವಲ್ಪ ಮೇಲೊಂದು ಕೆಳಗೊಂದು ಮಾಡಿಬಿಟ್ಟಿದ್ದೀನಿ. ಬಟ್ಟೆ ಒಣಗಲಿ ಅಂದ್ಬಿಟ್ಟು ನಾನು ಒಣಗ್ದವನ್ನೆಲ್ಲ ಎತ್ತಿಟ್ಬಿಟ್ಟು ವಾಷಿಂಗ್ ಮಿಷಿನ್ ಹಾಕಿದ್ದೀನಿ. ಸ್ವಲ್ಪ ಬಟ್ಟೆ ಎಲ್ಲ ಒಣಗಾಕಬೇಕು. ಇನ್ನು ಬೆಡ್ ಕವರ್ ಎಲ್ಲ ಅದನ್ನು ತೆಗೆದುಬಿಟ್ಟಿದ್ನಲ್ಲ ನೆನ್ನೆ ಎಲ್ಲ. ಅವನ್ನೆಲ್ಲ ಸೋಪಿನ ಪುಡಿ ಚೆನ್ನಾಗಿ ನೆನಾಕ್ಬಿಟ್ಟು ಅವನು ಎಲ್ಲ ವಾಶ್ ಮಾಡಾಕಬೇಕು. ಮ್ಯಾಟೆಲ್ಲ ತೆಗೆದಿದ್ದೀನಿ, ಎಲ್ಲವೂ ವಾಶ್ ಮಾಡಾಕಬೇಕು. ಒಣಗಾಕಬೇಕು ಅಂದರೆ ಅವೆಲ್ಲ ಒಣಗಬೇಕು. ಆಮೇಲೆ ನಾನು ತೆಗೆದ್ಬಿಟ್ಟು ಒಣಗಾಕೊಬೇಕು. ಸರಿ, ಒಂಚೂರು ಟೊಮೊಟೊ ಗೊಜ್ಜು ಮಾಡಿಬಿಟ್ಟು ಅನ್ನ ಮಾಡ್ಕೊಂಡ್ರೆ ಆಗುತ್ತೆ. ಇವಾಗೀಗ ನೈಟ್ ಏನು ಮಾಡೋಣ ಅಂದ್ಕೊಂಡು ಇವಾಗ ಸಾಂಬಾರು ಮಾಡಿ ರಾತ್ರಿ ಆಗುತ್ತೆ. ಸಾಂಬಾರು ನನಗೆ ಮಸಾಲೆ ಸಾರು ತಿನ್ನೋಕ್ಕೆ ಆಗಲ್ಲ ನನಗೆ. ನೆನೆ ತಾನೇ ಇದು ಮಟನ್ ಸಾಂಬಾರು ಮಾಡಿದ್ನಲ್ಲ, ಮಟನ್ ಸಾಂಬಾರು ರೆಸಿಪಿ ನಿಮ್ಮ ಹತ್ರ ತೋರಿಸಿದ್ದೀನಿ. ಅದಕ್ಕೆ ಮತ್ತೇನು ತೋರ್ಸೋಕ್ಕೇನು ಹೋಗಿರಲಿಲ್ಲ. ಅದಕ್ಕೆ ನೆನ್ನೆ ಮಸಾಲೆ ಹಾಕಿ ಮಟನ್ ಸಾರು ಮಾಡಿದ್ನ. ಅದಕ್ಕೆ ಇವಾಗ ಮಸಾಲೆ ಸಾರು ಮತ್ತೆ ತಿನ್ನೋಕ್ಕಾಗಲ್ಲ ನನಗೆ. ಅದಕ್ಕೆ ನಾನು ಮೊಸರು ಒಗ್ಗರಣೆ ಮಾಡ್ತೀನಿ ಅಂದೆ. ಇಲ್ಲ, ಟೊಮೊಟೊ ಗೊಜ್ಜು ಮಾಡು ಅಂದರು. ನಾನು ಸರಿ ನೋಡೋಣ ಏನು ಮಾಡ್ಕೊತೀನಲ್ಲ, ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಓಕೆನಾ? ಸರಿ ಬಿಡು, ಟೊಮೊಟೊ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಯಾಕೋ ಎಷ್ಟು ಗಾಳಿ ಬೀಸ್ತಾ ಇತ್ತು ಅಂದರೆ ಮಾತ್ರ ಅಪ್ಪ, ಎಷ್ಟು ತಣ್ಣಗಿರುತ್ತೆ. ಅದಕ್ಕೆ ನೀನೇನು ಬಿಡು, ಮೊಸರುದು ಒಗ್ಗರಣೆ ಏನು ಬೇಡ, ಟೊಮೊಟೊ ಗೊಜ್ಜೆ ಮಾಡ್ಕೊಂಡ್ರೆ ಆಗುತ್ತೆ. ಆಮೇಲೆ ಬೇಕಾದ್ರೆ ಇದು ಚಟ್ನಿ ಪುಡಿ ಎಲ್ಲ ಇದೆ, ಸ್ವಲ್ಪ ಮೊಸರು ಚಟ್ನಿ ಪುಡಿ ಮಾಡಿಟ್ಕೊಂಡ್ಬಿಟ್ಟಿರ್ತೀನಿ. ಅವತ್ತು ಕಡಲೆ ಬೀಜದ್ದು ಮತ್ತು ಶೇಂಗಾ ಅಂದರೆ ಕಡಲೆ ಬೀಜ ಎರಡು ಒಂದೇ. ಆ ಮುಚ್ಚಳ ಚಟ್ನಿ ಪುಡಿ ಎರಡನ್ನೂ ಮಾಡಿಟ್ಕೊಂಡಿದ್ದೀನಿ. ಶಾರ್ಟ್ ವಿಡಿಯೋದಲ್ಲಿ ಬೇಕಾದ್ರೆ ಒಂದ್ಸಲ ಚೆಕ್ ಮಾಡಿ ನೋಡಿ, ಅದರೊಳಗೆ ಅಪ್ಲೋಡ್ ಮಾಡಿದ್ದೀನಿ. ಎಷ್ಟು ಈಸಿಯಾಗಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಈ ಥರ ಚಟ್ನಿ ಪುಡಿ ಮಾಡಿಟ್ಕೊಂಡ್ರೆ ನೀವು ಚಪಾತಿ ಏನಾರ ಮಾಡ್ಕೊಂಡಿರ್ತೀರ, ಚಪಾತಿ ಅಕಸ್ಮಾತ್ ರೊಟ್ಟಿ ಏನಾರ ಮಾಡ್ಕೊಂಡಿರ್ತೀರ, ತಂದಿರ್ತೀರ ಹೊರಗಡೆಯಿಂದ, ಈ ಥರ ಚಟ್ನಿ ಪುಡಿ ಮೊಸರು ತುಪ್ಪ ಹಾಕ್ಕೊಂಡು ತಿಂದರೆ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಸರಿ, ಫಸ್ಟ್ ಇವಾಗ ಸರಿ ಅಂದ್ಬಿಟ್ಟು ಅನ್ನಕ್ಕೆ ಇಟ್ಬಿಟ್ಟು ಇವಾಗ ಟೊಮೊಟೊ ಗೊಜ್ಜು ಮಾಡ್ಕೊಂಡ್ರೆ ಆಗುತ್ತೆ ಅಂದ್ಬಿಟ್ಟು ನಾನು ಇವಾಗ ಮಾಡ್ಕೊತಾ ಇದ್ದೀನಿ. ಸರಿ ಅಂದ್ಬಿಟ್ಟು ಈರುಳ್ಳಿ ಎಲ್ಲ ಉತ್ತರಿಸ್ಕೊತಾ ಇದ್ದೀನಿ. ಈರುಳ್ಳಿ ಉತ್ತರಿಸ್ಕೊಂಡು ಎತ್ತಿಟ್ಕೊಂಡು ಈ ಕಡೆ ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ಇದು ಇವಾಗ ಪ್ಯಾನ್ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಟೊಮೊಟೊ ಗೊಜ್ಜನ್ನು ಎಷ್ಟು ಥರ ಟೊಮೊಟೊ ಗೊಜ್ಜು ಮಾಡ್ಕೊಬೋದು ಗೊತ್ತಾ. ಫುಲ್ಲು ಜಾಸ್ತಿ ಎಣ್ಣೆ ಹಾಕ್ಬಿಟ್ಟು ಟೊಮೊಟೊ, ಈರುಳ್ಳಿ, ಕರಿಬೇವು ಸೊಪ್ಪು ಈ ಥರದ್ದೆಲ್ಲ ಹಾಕಿ ಗೊಜ್ಜನ್ನ ಧನ್ಯ ಪೌಡ್ರ್, ಚಿಲ್ಲಿ ಪೌಡ್ರ್ ಹಾಕ್ಬಿಟ್ಟು ಉಪ್ಪೆಲ್ಲ ಹಾಕಿ ಇಟ್ಕೊಂಡ್ರೆ, ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ಟೊಮೊಟೊ ಗೊಜ್ಜು. ಒಂದು ಬಾಕ್ಸಲ್ಲಿ, ಗಾಜಿನ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೇಕು. ಒಂದು ಚೂರು ಎಣ್ಣೆ ಹಾಕ್ಬಾರ್ದು. ಸಿಹಿ ಟೊಮೊಟೊ ಹಣ್ಣು ಚೆನ್ನಾಗಿರುತ್ತೆ. ನೀವು ಹುಳಿ ಬೇಕು ಅಂದರೆ ಹುಳಿ ಸಿಹಿ ಎರಡು ಮಿಕ್ಸ್ ಮಾಡ್ಕೊಂಡ್ರೆ ಅಷ್ಟು. ಜಾಸ್ತಿ ಈರುಳ್ಳಿ ಕಮ್ಮಿ ಹಾಕಬೇಕು, ಟೊಮೊಟೊ ಜಾಸ್ತಿ ಹಾಕಬೇಕು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಮಾತ್ರ. ಆಮೇಲೆ ಅರಿಶಿನ, ಉಪ್ಪು ನೀವೆಲ್ಲ ಹಾಕ್ಬೋದು. ನೀರು ಒಂದು ಹಾಕ್ಬೇಡಿ ಅಷ್ಟೇ. ಆವಾಗ ನೀವು ಮಾಡ್ಕೋಬೇಕು ಅಂದರೆ ಸರಿ ಅಂದ್ಬಿಟ್ಟು ಇವಾಗ ನಾನು ಗೊಜ್ಜಿಗೆ ಅನ್ನಕ್ಕೆಲ್ಲ ಬೇಕಾದ್ರೆ ಸ್ವಲ್ಪ ನೀರು ಹಾಕೊಂಡು ಮಾಡ್ಕೊಂಡು ಈ ಥರ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಮಾಡ್ಕೋಬೇಕು ಅಂದರೆ ಬ್ಯಾಚುಲರ್ ಇದ್ದರೆ ಈ ಥರ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ಸರಿ ಅಂದ್ಬಿಟ್ಟು ನಾನು ಇವಾಗ ಕರೆಂಟೇ ಹೋಗ್ಬಿಡ್ತು. ಅಲ್ಲಿ ಚಿಮ್ನಿ ಸ್ವಲ್ಪ ಲೈಟ್ ಇರ್ತಾರೆ, ಬೆಳಗ್ಗೆ ಚೆನ್ನಾಗಿ ಕಾಣುತ್ತೆ. ಇವಾಗ ಸ್ವಲ್ಪ ಕತ್ಲು ಥರ ಆಯಿತು. ನಿಮಗೆ ಕಾಣ್ತಿದೆ ಅನ್ಕೊತಿದ್ದೀನಿ. ಇವಾಗ ನಾನು ಸರಿ ಅಂದ್ಬಿಟ್ಟು ಇವಾಗ ನೀರು ಹಾಕ್ಕೊಂಡು ಗೊಜ್ಜಿಗೆ ಹುಚ್ಚಳ ಚಟ್ನಿ ಪುಡಿ ಇಟ್ಟಿದ್ನಲ್ಲ ಅವತ್ತು, ಸ್ವಲ್ಪ ಶೇಂಗಾ ಮತ್ತು ಸ್ವಲ್ಪ ಇದು ಅವತ್ತಕ್ಕೆ ಇದ್ರದ್ದು ಮಾಡಿದ್ದೆ, ಹೀರೆಕಾಯ್ದು ಗೊಜ್ಜು ಮಾಡಿದ್ದೆ. ಅವಾಗ ಸ್ವಲ್ಪ ಇಟ್ಟಿದ್ದೆ ಪೌಡ್ರ್ ಥರದ್ದು, ಅದನ್ನು ಸ್ವಲ್ಪ ಇದಕ್ಕೆ ಮಿಕ್ಸ್ ಮಾಡಿಕೊಂಡೆ. ಟೇಸ್ಟ್ ಚೆನ್ನಾಗಿತ್ತು ಮತ್ತು ಸೂಪರಾಗಿ. ಸರಿ ಅಂದ್ಬಿಟ್ಟು ಇವಾಗ ಊಟ ಎಲ್ಲ ಬಡಿಸ್ಕೊತಾ ಇದ್ದೀನಿ. ನೋಡಿ, ಮೊಸರು ಈ ಕಡೆ, ಅನ್ನ ಈ ಕಡೆ, ಟೊಮೊಟೊ ಗೊಜ್ಜು, ಸ್ವಲ್ಪ ಚಟ್ನಿ ಪುಡಿ, ಆಮೇಲೆ ಬೇಕಾದ್ರೆ ಸೌತೆಕಾಯಿ ಕ್ಯಾರೆಟು, ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಮಧ್ಯಾಹ್ನದ ಊಟ ಈ ಥರ ಇತ್ತು ಸಿಂಪಲಾಗೆ. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದು. ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಓಕೆನಾ? ಸರಿ ಅಂದರೆ ನನ್ನ ಮಕ್ಳಿಗೆ ಇವಾಗ ಊಟ ಹಾಕಿ ಬಡಿಸ್ಕೊಡ್ತಾ ಇದ್ದೀನಿ. ಅವರಿಬ್ರಿಗೂ ತಿಂತಾರೆ, ಅವರಿಬ್ಬರೇ. ಒಂದು ಟೈಮ್ ಮಾತ್ರ ಮುದ್ದೆ ಮಾಡಿದ್ರೆ ಮಾತ್ರ ನಾನು ಊಟ ಮಾಡಿಸ್ತೀನಿ ಅಷ್ಟೇ. ಇವಾಗ ಊಟಕ್ಕೆ ಕೊಡ್ತಾ ಇದ್ದೀನಿ ಅವರಿಗೆ.
ಸರಿ ಮಧ್ಯಾಹ್ನ ಎಲ್ಲ ಊಟ ಎಲ್ಲ ಮಾಡ್ಕೊಂಡು ನಾವು ಮಧ್ಯಾಹ್ನ ಮನ್ಕೊಂಬಿಟ್ಟಿದ್ದು ರೆಸ್ಟ್ ಮಾಡಿದ್ದೆ. ಇನ್ನು ಸ್ವಲ್ಪ ಹೊತ್ತು ಆದಮೇಲೆ ಇನ್ನು ಎದ್ದಿದ ತಕ್ಷಣ ಇನ್ನು ಮುಖ ಎಲ್ಲ ತೊಳ್ಕೊಂಡು ದೀಪ ಎಲ್ಲ ಹಚ್ಬಿಟ್ಟು ಅವ್ರಿಗೂ ಸ್ವಲ್ಪ ಯಾಕೋ ಗೊತ್ತಿಲ್ಲ ಎದ್ದಿದ ತಕ್ಷಣ ಬಿಸಿನೀರು ಕುಡಿದ್ಬಿಡ್ಬೇಕು ನನಗೆ. ಅವ್ರಿಗೂ ಬಿಸಿನೀರು ಕಾಯಿಸ್ಕೊಟ್ಬಿಟ್ಟು ಅವ್ರಿಗೂ ಕೊಟ್ಟೆ. ಅವರಿಬ್ರು ಕುಡಿದ್ಬಿಟ್ಟು ಸ್ವಲ್ಪ ಓದ್ಕೊತಾ ಇದ್ರು ಅವರಿಬ್ರು. ಸರಿ ನಾನು ಬೇಗ ಸಾಂಬಾರು ಮಾಡ್ಬಿಡೋಣ, ಆವಾಗಲೇ 6:30 7 ಗಂಟೆ ಆಯಿತು. ನಂಗೆ ಕಾಯೆಲ್ಲ ಇರಲಿಲ್ಲ, ಕಾಯೆಲ್ಲ ಸುಳಿದ್ಬಿಟ್ಟು ಒಂದು 2-3 ಇಟ್ಕೊಂಬಿಡೋಣ ಅಂದ್ಬಿಟ್ಟು ದಸಿ ಇತ್ತಲ್ಲ ಇದನ್ನ ಅಮ್ಮ ತಂದುಕೊಟ್ಟಿದ್ರು ಇದು ಸಂತೆಯಿಂದ. ಎಷ್ಟು ಚೆನ್ನಾಗಿದೆ ಗೊತ್ತೆ, ಎಷ್ಟು ಬೇಗ ಸುಳ್ಕೊಬೋದು, ನಾವೇ ಎಷ್ಟು ಬೇಗ ಸುಳ್ಕೊಂಡು ಎತ್ತಿರ್ಕೋಬೋದು. ಸರಿ ಒಂದೇ ನಿಮಿಷಕ್ಕಾಗುತ್ತೆ, ಮಚ್ಚಲಾದರೆ ಸ್ವಲ್ಪ ಲೇಟ್ ಆಗುತ್ತೆ, ಈ ಥರದ ಕೈಯಲ್ಲಾದರೆ ಎಷ್ಟು ಬೇಗ ಸುಳ್ಕೊಬೋದು. ಸುಳಿದ್ಬಿಟ್ಟು ಈ ಥರ ಎತ್ತಿಟ್ಕೊಂಡ್ಬಿಡ್ತೀನಿ. ಬೇಕು ಅಂದರೆ 4-5 ಸುಳ್ಕೊತೀನಿ ಒಂದ್ಸಲಿ. ಹಬ್ಬಕ್ಕೆಲ್ಲ ಹಂಗಿಲ್ಲ ಟಕ್ ಟಕ್ ಅಂತ 5 ನಿಮಿಷಕ್ಕೆ ಸುಳ್ಕೊಂಡ್ಬಿಡ್ತೀನಿ. ಅದಕ್ಕೆ ನೀನು ಚೀಲ ಇಟ್ಕೊಬಿಟ್ಟಿದ್ದೀನಿ, ಸುಮ್ಮನೆ ಎಲ್ಲ ಕಡೆನೂ ಗಲೀಜಾಗ್ಬಿಡುತ್ತೆ, ಅದಕ್ಕೋಸ್ಕರ ನಾನು ಈ ಥರ ಸುಳ್ದು ಇಟ್ಕೊತೀನಿ. ಸರಿ ಇವಾಗ ನಾನೆಲ್ಲ ತೆಂಗಿನಕಾಯಿ ಎಲ್ಲ ಹೊಡೆದ್ಬಿಟ್ಟು ಎಳ್ನೀರು ನೋಡ್ತಾ ಇದ್ದೀನಿ. ಚೆನ್ನಾಗಿತ್ತು, ಒಂದೊಂದು ಎಳ್ನೀರು ಚೆನ್ನಾಗೇ ಇರೋದಿಲ್ಲ, ನೋಡೋಕೆ ಮರ ಚೆನ್ನಾಗಿರುತ್ತೆ ಅಷ್ಟೇ. ಕಾಯಿ ಚೆನ್ನಾಗಿತ್ತು, ಎಳ್ನೀರು ಚೆನ್ನಾಗಿರಲಿಲ್ಲ ಆ ಕಡೆ. ಅದಕ್ಕೆ ಸರಿ ಅಂದ್ಬಿಟ್ಟು ನಾನು ಚೆಲ್ಲದೆ ಕುಡಿಯೋಕೆ ಹೋಗಿದ್ದೆ. ಚೆನ್ನಾಗಿದ್ರೆ ಮಾತ್ರ ನನ್ನ ಮಕ್ಕಳಿಗೆ ಫಸ್ಟ್ ನಾನು ಕುಡಿತೀನಿ, ಕುಡಿದ್ಬಿಟ್ಟು ಅವರಿಬ್ರು ಕೊಡ್ತೀನಿ ಯಾವಾಗಲೂ ಅಷ್ಟೇ. ಸರಿ ಅಂದ್ಬಿಟ್ಟು ಇವಾಗ ಕಾಯಿ ಎಲ್ಲ ತುರ್ಕೊತೀನಿ, ತುರಿದ್ಬಿಟ್ಟು ಎತ್ತಿಟ್ಕೊಂಡ್ರೆ ನನಗೆ ಈಸಿ ಆಗುತ್ತೆ. ಸರಿ ಅಂದ್ಬಿಟ್ಟು ಇವಾಗ ಟೊಮೊಟೊ ಸಾರು ಮಾಡಿದೆ. ಟೊಮೊಟೊ ಬಜ್ಜಿ ಅಂತೀವಿ, ಟೊಮೊಟೊ ಸಾರು ಅಂತನಾದರೂ ಅನ್ಕೋಬೋದು. ಈ ಕಡೆ ಮಾಡಿದೆ, ನಾನು ನಿಮ್ಗೆ ಒಂದ್ಸಲಿ ತೋರಿಸಿದ್ದೀನಿ, ಅದಕ್ಕೆ ನಾನೇ ಮತ್ತೆ ನಿಮ್ಗೆ ತೋರ್ಸೋಕೆ ಹೋಗಲಿಲ್ಲ. ಸರಿ ಕಾಂಬಿನೇಷನ್ ಸ್ವಲ್ಪ ಈರುಳ್ಳಿ ಪಕೋಡ ಥರ ಮಾಡ್ಕೊಂಡು ಅಂದ್ಬಿಟ್ಟು ಈರುಳ್ಳಿ ಬೋಂಡ ಮಾಡ್ಕೊತಾ ಇದ್ದೀನಿ. ಈ ಕಡೆ ಅನ್ನ ಸಾರೆಲ್ಲ ಆಯ್ತು, ಇವಾಗ ಪಕೋಡ ಮಾಡ್ಕೊಂಡು ಮುದ್ದೆ ಮಾಡ್ಕೊಬೇಕು ಅಷ್ಟೇ, ಬಿಸಿ ಬಿಸಿದು. ಈರುಳ್ಳಿ ಇದು ಟೊಮೊಟೊ ಬಜ್ಜಿ ಥರ ಗೊತ್ತಾ, ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಾಂಬಾರು ಪುಡಿ ಖಾರದ ಪುಡಿ ಸ್ವಲ್ಪ ತೆಂಗಿನಕಾಯಿ ಇಷ್ಟನ್ನು ಕ್ಲೀನಾಗಿ ಸಣ್ಣಕ್ಕೆ ರುಬ್ಕೊಂಡು ಒಗ್ಗರಣೆ ಹಾಕೊಳ್ಳೋದು ಅಷ್ಟೇ. ಇದು ಟೊಮೊಟೊ ಬಜ್ಜಿ ಅಂತಾರೆ. ಎಷ್ಟು ಚೆನ್ನಾಗಿರುತ್ತೆ ಮುದ್ದೆಗೆ ಮಾತ್ರ, ಸಾರು ಎಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಒಂಚೂರು ಗಟ್ಟಿ ಈ ಕಡೆ ತೆಳ್ಳಗಲ್ಲ, ಈ ಕಡೆ ಗಟ್ಟಿಲ್ಲ, ಮೀಡಿಯಮಾಗಿ ಮಾಡ್ಕೊಳ್ಳಿ ಮಾತ್ರ ಸೂಪರಾಗಿರುತ್ತೆ. ನಾನು ಮಾಡ್ಕೊಂಡಿದ್ದೀನಿ, ನಿಮಗೆ ತೋರ್ಸೋಕ್ಕೇನು ಹೋಗಿಲ್ಲ. ಇವಾಗ ಸರಿ ಅಂದ್ಬಿಟ್ಟು ಈರುಳ್ಳಿ ಬೋಂಡ ಮಾಡ್ಕೊತಿದ್ದೀನಿ. ಈರುಳ್ಳಿನ ಜಾಸ್ತಿ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಹಾಕ್ಕೊಂಡು ಬೋಂಡಿಟ್ಟು ಬರ್ತಾರೆ, ಕಡಲೆ ಹಿಟ್ಟು, ಅಕ್ಕಿ ಹಸಿಟ್ಟು, ಒಂಚೂರು ಕೊತ್ತಂಬರಿ ಸೊಪ್ಪು, ನೀವು ಬೇಕಾದ್ರೆ ಸಬ್ಸಿಗೆ ಸೊಪ್ಪು ಸೊಪ್ಪೆಲ್ಲ ಇದ್ರೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೇ ಯೂಸ್ ಮಾಡ್ಕೊಳ್ಳಿ. ಕರಿಬೇವು ಸೊಪ್ಪು ಎಲ್ಲ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಉಪ್ಪು ಸ್ವಲ್ಪ, ಅಜ್ವೈನು ಸ್ವಲ್ಪ, ಇದು ಏನಪ್ಪ ಖಾರದ ಪುಡಿ. ನಾನು ಬೇಕಾದ್ರೆ ಮೆಣಸಿನ್ಕಾಯಿ ಯಾವುದಕ್ಕೂ ಯೂಸ್ ಮಾಡೋದಿಲ್ಲ, ಖಾರದ ಪುಡಿ ಒಂದೇ ಯೂಸ್ ಮಾಡೋದು. ಸರಿ ಅಂದ್ಬಿಟ್ಟು ನಾನು ಪ್ಯಾಕೆಟ್ ಇದು ಎಣ್ಣೆ ಇರಲಿಲ್ಲ, ಖಾಲಿ ಆಗಿದ್ದು, ಅದಕ್ಕೆ ಪ್ಯಾಕೆಟ್ ಹೊಡೆದು ಇವಾಗ ಅದಕ್ಕೆಲ್ಲ ಫಿಲ್ ಮಾಡಿ ಎತ್ತಿಡ್ಕೋಬೇಕು. ಸರಿ ಫಸ್ಟ್ ಬೋಂಡೆಲ್ಲ ಮಾಡ್ಬಿಡೋಣ, ಆಮೇಲೆ ಬೇಕಾದ್ರೆ ಫಿಲ್ ಮಾಡ್ಕೊಂಡ್ರೆ ಆಗುತ್ತೆ ಅಂದ್ಬಿಟ್ಟು ನಾನಿವಾಗ ಬೋಂಡ ಹಾಕ್ಕೊತಾ ಇದ್ದೀನಿ. ಈ ಥರ ನೀವು ಉದ್ರಾಗಿ ಹಾಕ್ಕೊಳ್ಳಿ, ಮತ್ತು ಎಷ್ಟು ಚೆನ್ನಾಗಿರುತ್ತೆ. ಉಂಡೆ ಹಾಕ್ಕೊಂಡ್ರೆ ಹಸಿಟ್ಟು ಇರುತ್ತೆ, ಅದು ಒಂಥರ ಚೆನ್ನಾಗಿರಲ್ಲ, ನನಗೆ ಇಷ್ಟ ಆಗೋದಿಲ್ಲ. ಈ ಥರ ಒಂಥರ ಈರುಳ್ಳಿ ಥರ ಇದ್ದರೆ ನನಗೆ ಇಷ್ಟ ತಿನ್ನೋಕ್ಕೂ, ನಮಗೂ ಚೆನ್ನಾಗಿರುತ್ತೆ, ಮಕ್ಕಳಿಗೂ ಇಷ್ಟಪಟ್ಟು ತಿಂತಾ ಇರ್ತಾರಲ್ವ. ಅದಕ್ಕೋಸ್ಕರ ನೀವು ಅಕ್ಕಿ ಹಿಟ್ಟನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಸೋಡಾ ಪುಡಿ ಜಾಸ್ತಿ ಹಾಕೋಗ್ಬೇಡಿ, ಸೋಡಾ ಪುಡಿ ಜಾಸ್ತಿ ಹಾಕಿದ್ರೆ ಎಣ್ಣೆ ಕುಡಿಯುತ್ತೆ ಅಂತ. ಅದಕ್ಕೋಸ್ಕರ ನಾನು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂತು ಗೊತ್ತಾ, ಮಾತ್ರ ಸೂಪರಾಗಿತ್ತು ನೆಂಚ್ಕೊಳಕ್ಕೆ. ಈ ಕಡೆ ಸೈಡ್ ಮುದ್ದೆಗೆ ಇಟ್ಟಿದೆ ಅಂತ ಹೇಳಿದ್ನಲ್ಲ ನೋಡಿ, ಈ ಥರ ಮುದ್ದೆ ಮಾಡ್ಕೊತಾ ಇದ್ದೀನಿ. ಇವಾಗಂತೂ ಫುಲ್ಲು ಅಣಬೆ ಥರ ಮುದ್ದೆ ಮಾಡೋಕ್ಕೆ ಕಲ್ತ್ಕೊಬಿಟ್ಟಿದ್ದೀನಿ. ಅದು ಫಸ್ಟು ಕೆಳಗೆ ಕುತ್ಕೊಂಡು ತಿರುಕೊಂತ ಇದ್ದು, ಇವಾಗ ಹಂಗೇ ಉಕ್ಕು ಬಂದಮೇಲೆ, ಅದೇ ಮುದ್ದೆ ಹಸಿಟ್ಟು ಉಕ್ಕು ಬಂದಮೇಲೆ ಬೇಗ ಹಂಗೇ ತಿರುಕೊಂತೀನಿ, ಮೆತ್ತಗೆ ಅಣಬೆ ಥರ ಇರುತ್ತೆ ನೋಡಿ. ಟೊಮೊಟೊ ಬಜ್ಜಿ ಮುದ್ದೆ ರೆಡಿ ಆಯಿತು, ಮಾತ್ರ ಸೂಪರಾಗಿತ್ತು ಮಾತ್ರ. ಬೋಂಡ ಮತ್ತು ಈ ಕಡೆ ತುಪ್ಪ ಹಾಕ್ಕೊಂಡು ಮುದ್ದೆ ಅನ್ನ ಊಟ ಮಾಡ್ತಾಯಿದ್ರೆ ಇನ್ನೊಂದ್ಸರಿ ತಿನ್ನಬೇಕು ಅನಿಸುತ್ತೆ. ಸರಿ ಅವರು ಟಿ ವಿ ನೋಡ್ತಾ ಇದ್ದಾರೆ, ಸರಿ ಅಂದ್ಬಿಟ್ಟು ಅವ್ರಿಗೆ ಇವಾಗ ಊಟ ಮಾಡಿಸ್ಬಿಡ್ತೀನಿ. ನಾನೇ ಮುದ್ದೆ ತೊಗೊಂಡೋಗಿ ಊಟ ಮಾಡಿಸ್ಕೊಂಬಂದ್ಬಿಡ್ತೀನಿ. ಸರಿ ಊಟ ಎಲ್ಲ ಆಯಿತು, ಎಲ್ಲ ಕ್ಲೀನಾಗಿ ವಾಶ್ ಮಾಡಿ ಎಲ್ಲ ಎತ್ತಿಟ್ಬಿಟ್ಟೆ. ನಾನು ಫೈನಲಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಹಿಂಗೆ ಕ್ಲೀನ್ ಮಾಡಿ ಎತ್ತಿಟ್ರೆ ಬೆಳಗ್ಗೆ ನನಗೆ ಖುಷಿ ಅನಿಸ್ತೈತೆ, ಮತ್ತು ಅಡುಗೆ ಮನೆ ಬಂದ ತಕ್ಷಣ. ಸರಿ ಅಂದ್ಬಿಟ್ಟು ನಾವು ಗೊತ್ತೇ ಇರಲಿಲ್ಲ, ನನ್ನ ಮಕ್ಕಳು ಮೂವಿ ಹಾಕೊಂಡು ಕುತ್ಕೊಂಡ್ಬಿಟ್ಟಿದ್ರು. ಸರಿ ನೋಡೋಣ ಮಮ್ಮಿ ಅಂತ ಅಂದಿದ್ರು. ಸರಿ ಬಿಡು ನೋಡೋಣ ಅಂದ್ಬಿಟ್ಟು ಜೊತೆಗೆ 3 ಜನ ನೋಡ್ಕೊಂಡು ಕುತ್ಕೊಂಡ್ವಿ. ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು, ಗುಡ್ ನೈಟ್.